ನಿಮ್ಮ ಅಮ್ಮ ಯಾರು ಅಂತ ಗೊತ್ತಾದ್ರೆ ನನ್ನ ಬಿಟ್ಟು ಹೋಗ್ತೀಯ ಲಕ್ಕಿ? ಅಯ್ಯೋ ಇಲ್ಲ ಅಪ್ಪ, ನಿಮ್ಮನ್ ಯಾವತ್ತೂ ಬಿಟ್ಟು ಹೋಗಲ್ಲ. ಸುಮ್ನೆ ತಿಳ್ಕೋಬೇಕು ಅನ್ನಿಸ್ತು. ಅಪ್ಪನ ಹುಡುಕಿ ಹುಡುಕಿ ವಿನ್ನುಗೆ ನೀನ್ ಸಿಕ್ಬಿಟ್ಟೆ. ಅದೇ ತರ ನಾನು ಕೂಡ ನಮ್ಮ ಅಮ್ಮನ್ ಹುಡುಕ್ಬೇಕು ಅನ್ಕೊಂಡಿದ್ದೇನಪ್ಪ. ಅಮ್ಮನ ಹುಡುಕದ್ಮೇಲೆ ನಿಂಗೆ ಅಮ್ಮನ ಹತ್ರ ಹೋಗ್ಬೇಕನ್ಸಿದ್ರೆ? ಹೋಗಲ್ಲ ಅಪ್ಪ. ನಮ್ಮಮ್ಮ ಗುಣದಲ್ಲಿ ದೇವತೆ ಆದ್ರೂ ಸರಿ, ನಾನ್ ನಿನ್ ಜೊತೆನೇ ಇರ್ತೀನಿ. ಎಲ್ಲರಿಗಿಂತ ಆ ದೇವರಿಗಿಂತ ನನ್ಗೆ ನೀನೇ ತುಂಬಾ ಇಂಪಾರ್ಟೆಂಟ್ ಅಪ್ಪ. ಭಾಗ್ಯ, ನಿನ್ನ ಒಂದ್ ಮಾತು ಕೇಳ್ಬೇಕಿತ್ತು. ಏನತ್ತೆ? ವಿನ್ನು ಡೆಲಿವರಿ ಎಲ್ಲಾಗಿದ್ದು? ದೇವ್ರೇ, ಈ ಅತ್ತೆ ಸೊಸೆ ಸೇರ್ಕೊಂಡು ನನ್ನ ಸಾಯಿಸ್ತಿದಾರಲ್ಲ. ಚಿಕ್ಕಮಗಳೂರತ್ತೆ. ಆ ಟೈಮಲ್ಲಿ ನಾವು ಕೂಡ ಅಲ್ಲೇ ಇದ್ವಿ, ಆದ್ರೆ ನಿನ್ನ ನೋಡಕ್ಕೆ ಆಗ್ಲಿಲ್ಲ. ನಾನೇ ಬೇಕಂತ ನಿಮಗ್ ಕಾಣಿಸ್ಕೊಳ್ಳಿಲ್ಲ ಅತ್ತೆ. ಎಲ್ಲರೂ ಒಂದೇ ಜಾಗದಲ್ಲಿ ಇದ್ರೂ ಕೂಡ ಯಾರಿಗೂ ಯಾರು ಗೊತ್ತಾಗ್ದೆ ಹೋದ್ವಿ. ಇದನ್ನೇ ವಿಧಿ ಅಂತಾರೇನು? ನಿಮ್ಮ ಅಜ್ಜಿ ಪಿಂಡ ಅಂತ ಅಂತಾರೆ. ನೀವು ಲಕ್ಕಿನ ಚಿಕ್ಕಮಗಳೂರಿಂದಾನೇ ಕರ್ಕೊಂಡ್ ಬಂದಿದ್ದ ಅತ್ತೆ. ಲಕ್ಕಿ ನಿದ್ರೆ ಮಾಡೋ ಟೈಮ್ ಆಯ್ತು ಭಾಗ್ಯ. ನೀನು ಹೀಗೆ ಹಟ್ಟೆ ಹೊಡ್ಕೊಂಡ್ ಕೂತಿದ್ರೆ ಲಕ್ಕಿ ಹಾಲ್ ಕುಡಿದೇನೆ ನಿದ್ದೆ ಮಾಡ್ಬಿಡ್ತಾಳೆ. ನೀನ್ ಯಾಕೆ ಮತ್ತೆ ಬಂದಿದ್ದೆ ವ್ಯಾನಿ? ನಾನಷ್ಟಕ್ಕೂ ಹೋಗಿದ್ದಿರ್ತಾನೆ ವಾಪಸ್ ಬರಕ್ಕೆ. ಟೆನ್ಷನ್ ಅಲ್ಲಿ ಸಾಯೋ ತರ ಇದೆ ನನ್ಗೆ. ಅಲ್ಲ, ದಿನ ಇಷ್ಟೊತ್ತಿಗೆ ನೀನ್ ನಿದ್ದೆ ಮಾಡಿರ್ತೀಯಲ್ವಾ? ಇವತ್ತೇನು ಓಡಾಡ್ತಾನೆ ಇದ್ಯಾ? ಅಂದ್ರೆ ಸ್ವಲ್ಪ ಟೆನ್ಷನ್ ಅಲ್ಲಿ ನಿದ್ರೆ ಬಂದಿಲ್ಲ ಅಕ್ಕ. ನಿನಗೆ ಯಾವ ಟೆನ್ಷನ್? ಏನೋ ಬಿಡು ಅಕ್ಕ. ಭಾಗ್ಯ, ನೀನ್ ಬೇಗ ಹೋಗು, ಇಲ್ಲ ಅಂದ್ರೆ ಮತ್ತೆ ಮಿತ್ರ ಕೋಪ ಮಾಡ್ಕೊಳ್ತಾನೆ. ನೀವ್ ಕೂಡ ಹೋಗಿ ಮಲ್ಕೊಳ್ಳಿ ಅಕ್ಕ, ಇಲ್ಲಾಂದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಮೊದ್ಲು ನಿನ್ನ ಆರೋಗ್ಯ ನೋಡ್ಕೋತೇವಿ ವ್ಯಾನಿ. ಏನೋ ಟೆನ್ಷನ್ ಅಲ್ಲಿ ಇದೀನಿ ಅಂತ ಬೇರೆ ಹೇಳ್ತಾ ಇದ್ಯಾ? ಇಷ್ಟೊತ್ತು ಇವರನ್ನ ಕಾವಲ್ ಕಾದು ಸಾಕಾಗಿದೆ. ಈ ರಹಸ್ಯವನ್ನ ಕಾಪಾಡೋ ದೊಡ್ಡ ಕೆಲ್ಸ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ನಮ್ಮ ಅಮ್ಮನ ಬಗ್ಗೆ ಕೇಳ್ದೆ, ಹೇಳಪ್ಪ. ನಿಜ ಹೇಳಬೇಕು ಅಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಲಕ್ಕಿ. ಆವತ್ತು ನಿಮ್ಮ ಅಮ್ಮಂಗೆ ಲೇಬರ್ ಪೇನ್ ಬಂದಾಗ ಹಾಸ್ಪಿಟಲ್ಗೆ ಸೇರಿಸಿದ್ದು ನಾವೇ. ಆದ್ರೆ ನಾನು ನಿಮ್ಮ ಅಮ್ಮನ ಮುಖನ ಸರಿಯಾಗಿ ನೋಡ್ಲಿಲ್ಲ. ನೀನ್ ಹುಟ್ಟಿದಾಗ್ಲೇ ಯಾಕೋ ಅವರು ನಿನ್ನ ಬಿಟ್ಟು ಹೊರಟೋದ್ರು. ನನಗೆ ಗೊತ್ತಿರೋದಷ್ಟೇ. ಅದಾದ್ಮೇಲೆ ನೀವು ನಮ್ಮ ಅಮ್ಮಂಗೋಸ್ಕರ ಹುಡುಕ್ಲಿಲ್ವಾ? ಇಲ್ಲ. ಆಗ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ನಾನೊಬ್ಬರನ್ನ ಕಳ್ಕೊಂಡು ನೋವಲ್ಲಿದ್ದಾಗ ನೀನ್ ನನಗೆ ಸಿಕ್ತೆ. ನಿನ್ನ ನೋಡಿದ್ಮೇಲೆ ನನ್ನ ನೋವನ್ನೆಲ್ಲ ಮರ್ತು ಬಿಟ್ಟೆ. ನೀನ್ ಕಳ್ಕೊಂಡಿದ್ದು ಯಾರನ್ನಪ್ಪ? ಲಕ್ಕಿ, ಅಪ್ಪ, ಅಮ್ಮ ಬಂದ್ರು. ನನ್ಗೋಸ್ಕರ ಹಾಲ್ ತಗೊಂಡ್ ಬಂದ್ರು. ಥ್ಯಾಂಕ್ ಯು ಅಮ್ಮ. ಅಮ್ಮ, ಗುಡ್ ನೈಟ್ ಅಮ್ಮ. ಗುಡ್ ನೈಟ್.
ಭಾಗ್ಯ ಅಮ್ಮ ತುಂಬಾ ಒಳ್ಳೆಯವ್ರಲ್ವಾ ಅಪ್ಪ? ನನ್ನ ಹೆತ್ತಮ್ಮ ಕೂಡ ಭಾಗ್ಯಮ್ಮನ್ ತರನೇ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಏನಪ್ಪ ಯೋಚಿಸ್ತಿದ್ಯಾ? ಏನಿಲ್ಲ ಬಂಗಾರ, ನೀನು ನಿದ್ದೆ ಮಾಡು. ಹೇಗಾದರೂ ಇಲ್ಲಿಂದ ತಪ್ಪಿಸ್ಕೊಂಡೋಗಿ ಭಾಗ್ಯಂಗೆ ನಿಜ ಹೇಳಬೇಕು. ಲಕ್ಕಿ ಅವಳ ಮಗಳೇ ಅಂತ ಹೇಳಬೇಕು. ನಿನ್ನ ಇಷ್ಟು ದಿನ ಇಲ್ಲಿ ಇಟ್ಕೊಂಡಿದ್ದಕ್ಕೆ ಟೈಮ್ ಎಷ್ಟು ಅಂತ ಅನ್ಕೊಂಡೆ. ಆದ್ರೆ ನಾಳೆ ಒಂದಿನ ಇಂಪಾರ್ಟೆಂಟ್ ಅಂತ ಮನೀಷಾ ಮೇಡಮ್ ಹೇಳಿದ್ರು. ನಾಳೆ ಅಂತ ಸ್ಪೆಷಲ್ ಏನೋ? ನಾಳೆ ನಿನ್ನಿಂದ ಏನ್ ಸಮಸ್ಯೆ ಆಗೋದಿದ್ಯೋ ಏನೋ? ಒಬ್ಳು ತಾಯಿಗೆ ತನ್ನ ಮಗು ಬಗ್ಗೆ ನಿಜ ಗೊತ್ತಾಗುತ್ತೆ. ನಾಡಿದ್ದು ಬಲಿ ಕೊಡೋ ಮೇಕೆನ ನಾಳೆ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ದಂಗೆ ನಿನ್ನ ನೋಡ್ಕೊ ಅಂತ ಮೇಡಮ್ ಹೇಳಿದ್ರು. ಅಂದ್ರೆ ನಾಡಿದ್ದು ನನ್ನನ್ನು ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಹೇಗಾದ್ರೂ ನಾಳೆ ಭಾಗ್ಯಗೆ ನಿಜ ಹೇಳಬೇಕು. ಅದಕ್ಕೆ ಪಕ್ಕದ್ರು ಮಲ್ದೇನೆ ನಿನ್ ಪಕ್ಕನೆ ಕೂತ್ಕೊಂಡು ಕಾವಲು ಕಾಯ್ಬೇಕು ಅಂತ ನಾನ್ ಡಿಸೈಡ್ ಆದೆ ಕಣೋ. ಈ ರಾತ್ರಿ ನನ್ಗೂ ನಿನ್ಗೂ ಜಾಗರಣೆನೆ. ದೇವ್ರೆ, ಹಗ್ಗ ಬಿಚ್ಕೊಂಡ್ರು ಪ್ರಯೋಜನ ಇಲ್ದಂಗೆ ಹೋಗ್ತಿದ್ಯಲ್ಲ. ಎದುರುಗಡೆ ಇವರಿದ್ರೆ ಹೇಗೆ ತಪ್ಪಿಸ್ಕೊಳಕ್ಕಾಗುತ್ತೆ? ಹ್ಯಾಪಿ ಬರ್ತ್ಡೇ ಲಕ್ಕಿ. ಥ್ಯಾಂಕ್ ಯು ಅಮ್ಮ. ನೀನಿನ್ನೂ ನಿದ್ದೆ ಮಾಡಿಲ್ವಾ? ನನ್ ಪ್ರತಿ ಬರ್ಡೇಗೂ ನೀನು ಮಿಡ್ ನೈಟ್ ವಿಶಸ್ ಮಾಡ್ತೀಯ ಅಲ್ವಾ ಅಪ್ಪ? ಅದಕ್ಕೆ ನಿದ್ದೆ ಮಾಡ್ಲಿಲ್ಲ. ನಾನ್ ವಿಶ್ ಮಾಡ್ತೀನಿ ಅಂತ ಎಚ್ಚರ ಇದ್ಯಾ? ಎಲ್ರಿಗಿಂತ ಮೊದ್ಲು ನಾನು ನಿನ್ ವಿಶಸ್ ಕೇಳ್ಬೇಕು. ಏನಮ್ಮ ಆ ಶಬ್ದ? ಹೊರಗಡೆ ಮಳೆ ಬರ್ತಿದೆ ವಿನ್ನು. ಈ ಥರದ ಮಳೆಲೆ ನೀನು ಹುಟ್ಟಿದ್ದು ಲಕ್ಕಿ. ನಿಜಾನ ಅಪ್ಪ? ಹೌದು, ಅವತ್ತು ಕೂಡ ಹೀಗೆ ಜೋರಾಗಿ ಮಳೆ ಬರ್ತಿತ್ತು. ಆ ಗುಡುಗು ಸಿಡಿಲು ಮಧ್ಯೆ ಆ ವರುಣ ದೇವ್ರು ನನ್ಗೆ ನಿನ್ನ ಬಹುಮಾನವಾಗಿ ಕೊಟ್ಟ. ನನ್ನನ್ನ ನಿನ್ಗೆ ಗಿಫ್ಟ್ ಆಗಿ ಕೊಟ್ಟ ವರುಣ ದೇವನ್ನ ನಾನೊಂದ್ಸಲ ನೋಡ್ಬೇಕು ಅಮ್ಮ. ಖಂಡಿತ ತೋರಿಸ್ತೀನಿ, ಬಾ ಹೋಗೋಣ. ಬಾ, ಕರ್ಕೊಂಡೋಗ್ತೀನಿ. ಲಕ್ಕಿ, ನೀನಿನ್ನು ಮಲ್ಕೊಂಡಿಲ್ವಾ? ಇಲ್ಲ,
ನೀನ್ಯಾಕ್ ಮಲ್ಗಿಲ್ಲ? ಇವತ್ತು ನನ್ ಬರ್ಡೇ ಅಲ್ವಾ, ಈಗಷ್ಟೇ ಅಮ್ಮ ನನ್ಗೆ ವಿಶ್ ಮಾಡಿದ್ರು. ಹೌದಾ? ನನ್ ಬರ್ಡೇನು ಇವತ್ತೇ ಅಲ್ವಾ? ಈಗ ತಾನೇ ಅಪ್ಪ ನಂಗೆ ವಿಶ್ ಮಾಡಿದ್ರು. ಲಕ್ಕಿ, ನಿನ್ಗೊಂದ್ ವಿಷಯ ಗೊತ್ತಾ? ನಾನು ಈ ತರ ಮಳೆಲಿ ಅಂತ ಹುಟ್ಟಿದ್ದು ಅಮ್ಮ ಹೇಳ್ತಾ ಇದ್ರು. ನಿಜವಾಗ್ಲೂ? ನಾನು ಕೂಡ ಈ ತರ ಮಳೆಯಲ್ಲೇ ಹುಟ್ಟಿದ್ನಂತೆ, ಅಪ್ಪ ಹೇಳಿದ್ರು. ಆಶ್ಚರ್ಯವಾಗಿದೆ ಅಲ್ವಾ ಲಕ್ಕಿ? ಇಬ್ರು ಒಂದೇ ದಿನ ಹುಟ್ಟಿದೀವಿ, ಅದು ಮಳೆಲೇ ಹುಟ್ಟಿದೀವಿ. ಲಕ್ಕಿ ವಿನ್ನು ಒಂದೇ ದಿನ ಮಳೆ ಬರುವಾಗ್ಲೇ ಹುಟ್ಟಿದಾರಲ್ಲ. ಲಕ್ಕಿ, ನೀನ್ ಎಲ್ಲಿ ಹುಟ್ಟಿದ್ದು? ಅದು ಅಪ್ಪಂಗ್ ಗೊತ್ತಮ್ಮ. ನಿಮ್ ಅಪ್ಪ ಅಮ್ಮ ಯಾರು? ಲಕ್ಕಿ ಅಪ್ಪ ನಾನೇ. ಮತ್ತೆ ಅಮ್ಮ? ಅದು ನಿನಗ್ ಬೇಕಾಗಿಲ್ಲ. ಅದ್ ಹಾಗಲ್ಲ ರೀ. ಲಕ್ಕಿ, ತುಂಬಾ ಲೇಟ್ ಆಗಿದೆ, ಒಳಗೆ ಹೋಗೋಣ ಬಾ. ಸರಿ ಅಪ್ಪ. ಬಾಯ್ ಅಮ್ಮ. ಬಾಯ್. ಗುಡ್ ನೈಟ್ ವಿನ್ನು. ಗುಡ್ ನೈಟ್ ಲಕ್ಕಿ. ಹ್ಯಾಪಿ ಬರ್ಡೇ. ಸೇಮ್ ಟು ಯು. ಹ್ಯಾಪಿ ಬರ್ತ್ಡೇ ಲಕ್ಕಿ. ಲಕ್ಕಿ, ಬಾ ಹೋಗೋಣ. ಅಮ್ಮ, ಕೋಇನ್ಸಿಡೆನ್ಸ್ ಅಲ್ವಾ? ಲಕ್ಕಿ ನಾನು ಒಂದೇ ದಿನ ಹುಟ್ಟಿದೀವಿ, ಅವತ್ತೇ ಮಳೆ ಕೂಡ ಬಂದಿದೆ. ಲಕ್ಕಿಗೂ ನನ್ಗೂ ಒಬ್ರೇ ಅಪ್ಪ. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ ವಿನ್ನು. ಅಮ್ಮ, ರೂಮ್ ಒಳಗ್ ಹೋಗೋದಾ? ಮಿತ್ರ ಸರ್, ಮಿತ್ರ ಸರ್, ಮಿತ್ರ ಸರ್! ಭಾಸ್ಕರ್, ಏನಾಯ್ತು? ಏನಾಯ್ತು ಭಾಸ್ಕರ್? ಏನ್ ಈ ತರ ಆಗಿದೆಯಲ್ಲ? ನಿನಗೆ ಯಾರಾದ್ರೂ ಹೊಡೆದ್ರಾ ಇಲ್ಲ ಆಕ್ಸಿಡೆಂಟ್ ಆಗಿದಾ? ಸರ್, ಈ ಮನೀಷರು ನನ್ನ ಕಿಡ್ನಾಪ್ ಮಾಡಿಸಿದ್ರು ಸರ್. ಒಂದು ಜಾಗದಲ್ಲಿ ಕೂಡ ಹಾಕಿ ರೌಡಿಗಳಿಂದ ಹೊಡೆಸಿದಾಳು ಸರ್. ಯಾಕೆ? ನಾನ್ ನಿಮಗೆ ನಿಜಾನ ಹೇಳಬಾರ್ದು ಅಂತ ಸರ್. ನಿಜನ? ಏನಾ ನಿಜ? ಅಮ್ಮ ಭಾಗ್ಯ. ಅಣ್ಣ, ಅಣ್ಣ, ನಿನ್ಗೇನಾಯ್ತು ಅಣ್ಣ? ಯಾರ್ ನಿನಗ್ ಹೀಗ್ ಮಾಡಿತ್ತು? ನಿನ್ಗೂ ನಿಜ ಹೇಳ್ಬೇಕು ಅಂತ ಪ್ರಾಣನ ಒತ್ತೆ ಇಟ್ಟು ಬಂದಿದ್ದೀನಮ್ಮ. ಯಾವ ನಿಜ ಅಣ್ಣ? ನಿನಗ್ ವಿನು ಒಬ್ನೇ ಮಗ ಅಲ್ಲ, ಲಕ್ಕಿ ಕೂಡ ನಿನ್ ಮಗಳೇ. ಅವರಿಬ್ರು ಅವಳಿ ಮಕ್ಕಳಮ್ಮ. ಏನ್ ಹೇಳ್ತಿದ್ಯಾ ಭಾಸ್ಕರ್? ಚಿಕ್ಕಮಗಳೂರಲ್ಲಿ ನನ್ನ ಮನೇಲಿ ಇದ್ದಿದ್ದು ನಿಮ್ ಹೆಂಡತಿ ಭಾಗ್ಯ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮ ಮನೇಲೇನೆ ಈ ಭಾಗ್ಯ ಮೇಡಮ್ಗೆ ನೀವು ಸೀಮಂತ ಮಾಡಿದ್ರಿ ಸರ್. ಈ ಭಾಗ್ಯ ಮೇಡಮ್ನೆ ನೀವು ಹಾಸ್ಪಿಟಲ್ ಸೇರಿಸಿದ್ದು. ಅವತ್ತು ಭಾಗ್ಯಗೆ ಹುಟ್ಟಿದ್ದು ಒಂದ್ ಮಗು ಅಲ್ಲ, ಅವಳಿ ಜವಳಿ. ಅವರು ಪ್ರಜ್ಞೆಯಲ್ಲಿ ಇಲ್ದಿರೋವಾಗ ಅವ್ರಿಗೆ ಮೊದಲನೇ ಮಗು ಹುಟ್ಟಿರೋ ವಿಷಯ ಗೊತ್ತೇ ಇಲ್ಲ.
ನಾನು ಇಲ್ಲಿಗೆ ಬಂದ್ಮೇಲೆ ಭಾಗ್ಯ ಅವರು ನಿಮ್ಮ ಹೆಂಡತಿಂದ ಗೊತ್ತಾಗಿದ್ದು ಸರ್. ಲಕ್ಕಿ ವೀನು ನಿಮ್ಮ ಅವಳಿ ಮಕ್ಕಳು ಅಂತ ಹೇಳೋಣ ಅನ್ಕೊಂಡೆ. ಆದ್ರೆ ಈ ಮನುಷ್ಯ ನನ್ನನ್ನು ತಡೆದ್ಲು. ನಿಮ್ಗೆ ನಿಜನ ಹೇಳಬಾರ್ದು ಅಂತ ಕೂಡ ಹಾಕಿದ್ಲು. ನಿಜ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ಲು ಸರ್. ಹೇಗೋ ಮಾಡಿ ತಪ್ಪಿಸ್ಕೊಂಬಂದೆ ಸರ್. ಇವತ್ತಾದ್ರೂ ವೀನು ನಿಮ್ ಮಗ ಅಂತ, ಲಕ್ಕಿ ನಿಮ್ ಮಗಳು ಅಂತ ನಿಜಾನ ಹೇಳ್ಬೇಕು ಅನ್ಕೊಂಡೆ ಸರ್. ಇವನ್ ಸುಳ್ಳು ಹೇಳ್ತಿದ್ದಾನೆ ಮಿತ್ರ, ಇವನ್ ಮಾತು ನಂಬೇಡ. ಲಕ್ಕಿ ಅಂದ್ರೆ ನಿನಗಿಷ್ಟ ಅಂತ, ಲಕ್ಕಿ ಭಾಗ್ಯನ್ ಮಗಳು ಅಂತ ಹೇಳಿದ್ರೆ ಭಾಗ್ಯ ಮಾಡಿದ ತಪ್ಪನ್ನ ಕ್ಷಮಿಸ್ತೀಯ ಅಂತ, ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀಯ ಅಂತ ಭಾಗ್ಯ ಪ್ಲಾನ್ ಮಾಡಿ ಇವನ್ ಹತ್ರ ಈ ತರ ಹೇಳಿಸ್ತಿದ್ದಾಳೆ. ಇವನನ್ನ ಭಾಗ್ಯನ ನಂಬೇಡ ಮಿತ್ರ. Shut up! ಭಾಸ್ಕರ್ ತುಂಬಾನೇ ನಂಬಿಕಸ್ತ. ಪ್ರಾಣ ಹೋದ್ರೂ ನನ್ನ ಹತ್ರ ಸುಳ್ಳು ಹೇಳಲ್ಲ. ಇಲ್ಲ ಮಿತ್ರ, ಅವನು ನಂಬಿಕೆ ದ್ರೋಹಿ. ಈ ಭಾಗ್ಯನ್ ಹಾಗೆ ಮೋಸಗಾರ. ಇಬ್ರು ಸೇರಿ ನಿನ್ನ ಚೀಟ್ ಮಾಡ್ತಿದ್ದಾರೆ. ಇನಫ್. ಲಕ್ಕಿ ನನ್ನ ಸ್ವಂತ ಮಗಳು ಅಂತ ಗೊತ್ತಾದ್ಮೇಲೂ ನೀನ್ ಆ ನಿಜಾನ ಮುಚ್ಚಿಟ್ಟು ಭಾಗ್ಯಂಗೆ ದ್ರೋಹ ಮಾಡ್ಬೇಕಂತ ನೋಡ್ದೆ. ನನ್ನ ಸ್ವಂತ ಮಗ ವಿನ್ನುನ ನನ್ನಿಂದ ದೂರ ಮಾಡಬೇಕು ಅನ್ಕೊಂಡೆ. ನಾವು ಗಂಡ ಹೆಂಡ್ತಿನ ಬೇರೆ ಮಾಡಕ್ ನೋಡ್ದೆ. ಇಷ್ಟು ದಿನ ಭಾಗ್ಯ ತಪ್ಪು ಮಾಡಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ತಪ್ಪು ಮಾಡಿದ್ದು ನೀನು. ನಿನ್ನ ಕ್ಷಮಿಸಬಾರ್ದು. ಇಲ್ಲ ಮಿತ್ರ, ಭಾಗ್ಯನೇ ಇದೆಲ್ಲ. No! 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 ಮನೀಷಾ, ಏನಾಯ್ತು? ಕೆಟ್ಟ ಕನ್ಸ್ ಬಿತ್ತು ಆಂಟಿ. ಮಿತ್ರ ಭಾಗ್ಯ ಒಂದಾಗೋ ಹಾಗೆ ಕನ್ಸ್ ಬಂತಾ? ಅಲ್ಲ ಆಂಟಿ, ಆ ಭಾಸ್ಕರ್ ತಪ್ಪಿಸ್ಕೊಂಡು ಈ ಮನೆಗ್ ಬಂದ್ ನಿಜ ಹೇಳ್ದಾಗಿತ್ತು. ಬೆಳಗ್ಗೆಗ್ ಬಿದ್ದ ಕನ್ಸು ನಿಜ ಆಗತ್ತೆ ಮನೀಷಾ. ಅವನು ನಿಜವಾಗ್ಲೂ ತಪ್ಪಿಸ್ಕೊಂಡೋ ಏನೋ, ಯಾವ ಕ್ಷಣದಲ್ಲಾದ್ರೂ ಮನೆಗ್ ಬಂದು ಬಾಂಬ್ ಹಾಕ್ತಾನೋ ಏನೋ. ಮಿತ್ರ ನಿನ್ ಕೆನ್ನೆಗೆ ಹೊಡಿತಾನೋ ಏನೋ. ಕನ್ಸಲ್ ಕೂಡ ಅದೇ ಆಯ್ತು ಆಂಟಿ. ಮಿತ್ರ ನನಗ್ ಹೊಡೆದ. ಹಾಗಾದ್ರೆ ಆ ಕನ್ಸು ನಿಜ ಆಗತ್ತೆ ಅಂತ ಅನ್ಸತ್ತೆ. ಆಂಟಿ, ಕೊಳಕ್ ಬಾಯಲ್ಲಿ ಮತ್ತೆ ಮತ್ತೆ ಯಾಕೆ ಅದೇ ಮಾತಾಡ್ತೀರಾ? ನಾನು ಬ್ರಷ್ ಮಾಡಿ ಫ್ರೆಶ್ ಆಗಿದ್ದೀನಿ. ನಿನ್ ಹಾಗೆ ಸೋಮಾರಿಯಾಗಿ ಏನು ಬಿದ್ದಿಲ್ಲ. ನಾನು ಸೋಮಾರಿನಾ? ಹೀಗ್ ನನ್ ಮೇಲೆ ಕಿರ್ಚಾಡೋ ಬದಲು ಫೋನ್ ತಗೊಂಡು ಆ ರೌಡಿಗ್ ಫೋನ್ ಮಾಡಿ ಭಾಸ್ಕರ್ ಇದಾನೋ ಇಲ್ವೋ ಅಂತ ಕೇಳು. ಹಾ ಆಂಟಿ. ಹಲೋ, ಯಾರೋ? ನಾನು. ಮೇಡಮ್ ಹೇಳಿ ಮೇಡಮ್. ಸಾರಿ ಮೇಡಮ್. ನೀವಿನ್ನೂ ನಿದ್ದೆ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಎಚ್ಚರನೇ ಇದ್ದೀವಿ. ಆ ಭಾಸ್ಕರ್ ಇದಾನೆ ಅಲ್ವಾ? ಅವನೆಲ್ಲ ಹೋಗ್ತಾನೆ ಮೇಡಮ್, ಇದಾನೆ. ಇವತ್ತು ಒಂದಿನ ಹುಷಾರಾಗಿ ಕಾವಲ್ ಕಾಯಿರಿ. ನಾಳೆ ಬಂದು ಅವನ್ ಏನ್ ಮಾಡ್ಬೇಕೋ ನಾನು ಹೇಳ್ತೀನಿ. ಸರಿ ಮೇಡಮ್. ಅವನಿದಾನೆ ಅಂತೆ ಆಂಟಿ, ಪ್ರಾಬ್ಲಮ್ ಏನಿಲ್ಲ. ಈ ಬರ್ತ್ಡೇ ಫಂಕ್ಷನ್ ಮುಗಿಯೋವರೆಗೂ ಎಲ್ಲ ಪ್ರಾಬ್ಲಮೇ. ನಾವು ಕೂಡ ಹುಷಾರಾಗಿರ್ಬೇಕು. ಬೇಗ ಫ್ರೆಶ್ ಆಗ್ ಬಾ.
ಲೋ 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 ಹೇಳೋ ಅವನಿಲ್ಲ ಕಣೋ ಹೇಳೋ ಏನಾಗ್ಲೇ ಬೆಳಕರಿ ಅವನಿಲ್ಲ ಕಣೋ ಅಣ್ಣ ಅವ್ನ್ ತಪ್ಪಿಸ್ಕೊಂಡಿದ್ರ ಅನ್ಸುತ್ತಣ್ಣ. ಲೋ ಮೇಡಮ್ ಗೊತ್ತೇ ನಮ್ನ ಸಾಯಿಸ್ಬಿಡ್ತಾಳ ಕಣೋ ಬಾರೋ ಹೋಗಿ ಹುಡ್ಕೋಣ ಬಾ